ಹಾಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಇವತ್ತಿನ ಎಪಿಸೋಡ್. ಆ್ಯಂಡ್ ಇನ್ನೂ ಒಂದು ಎಲಿಮಿನೇಷನ್ ಬಾಕಿ ಇದೆ, ಅದು ನಾಳೆ ಒಂದು ಎಪಿಸೋಡಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಏನನ್ನಿಸ್ತು ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಬೆಳಿಗ್ಗೆ ಬಿಟ್ಟಂಥ ಪ್ರೋಮೋ ಖಂಡಿತವಾಗೂ ಅದು 100% ಮಿಸ್ಲೀಡಿಂಗ್ ಆಗಿತ್ತು. ಆ್ಯಂಡ್ ನಾನು ಕೂಡ ಆ ಪ್ರೋಮೋ ಪ್ರಕಾರ ಹೇಳಿದ್ದೆ, ಮೇ ಬಿ ಧ್ರುವಂತ್ ಔಟ್ ಆಗಿರ್ಬೋದು, ಮೀನ್ಸ್ ಎಲಿಮಿನೇಟ್ ಆಗಿರ್ಬೋದು ಅಂತ. ಬಟ್ ಅದು ಆಮೇಲೆ ಗೊತ್ತಾಯಿತು ಖಂಡಿತವಾಗ್ಲೂ ಮಿಸ್ಲೀಡಿಂಗ್ ಪ್ರೋಮೋನೇ ಅಂತ. ಬಟ್ ಇವಾಗ ಅದು ಕನ್ಫರ್ಮ್ ಆಗಿದೆ ಮಿಸ್ಲೀಡಿಂಗ್ ಪ್ರೋಮೋ ಅನ್ನೋ ರೀತಿಯಲ್ಲಿ. ಬಿಕಾಸ್ ಧ್ರುವಂತ್ ಅವ್ರನ್ನ ಜಸ್ಟ್ ಅದೊಂದು ರೀತಿಯ ಪ್ರೋಮೋ ಶಾಟ್ಗೋಸ್ಕರನೇ ಮೇ ಬಿ ಆ ಥರ ಮಾಡಿದ್ರು ಅಂತ ಅನ್ಸುತ್ತೆ. ಬಟ್ ಇವಾಗ ಆಲ್ರೆಡಿ ಗೊತ್ತಿದೆ ನಿಮಗೆ ಅಫಿಷಿಯಲ್ ಆಗಿ. ನಮ್ಮ ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಆ್ಯಂಡ್ ಏನು ಅನ್ಸುತ್ತೆ, ಸೂರಜ್ ಅವರು ಎಲಿಮಿನೇಟ್ ಆಗಿರುವಂಥದ್ದು ನಿಮಗೆ ಸರಿ ನಿರ್ಧಾರ ಅಂತ ಅನ್ಸುತ್ತಾ, ಅಥವಾ ಜನಗಳು ತೊಗೊಂಡಿರುವಂಥದ್ದು, ಅಥವಾ ಅವ್ರಿಗೆ ಓಟ್ ಕಮ್ಮಿ ಆಯಿತಾ, ಅಥವಾ ಏನಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನಗನ್ಸಿರೋದು ಏನು ಅಂತಂದರೆ, ನನ್ನ ಪ್ರಕಾರ ಸೂರಜ್ ಆಟ ಅಂತ ಬಂದಾಗ ಸುಮಾರು ವಿಚಾರದಲ್ಲಿ ಪಾಸಿಟಿವ್ ಆಗಿದ್ದರು. ಒಂದೇ ನನ್ನ ಪ್ರಕಾರ ಮನೆಯಲ್ಲಿ ಮೈನಸ್ ಏನು ಅಂತಂದರೆ ಅವ್ರದ್ದು ಸುಮಾರು ಜನದ ಹತ್ರ ಅವರೆಲ್ಲೂ ಕೂಡ ಬೆರೀಲಿಲ್ಲ. ಆ ಥರದ್ದು ಬೆರೀದೇ ಇರೋರು ಕೂಡ ಸುಮಾರು ಜನ ಇದ್ದಾರೆ. ಮೇ ಬಿ ಅವರಿಗೆಲ್ಲ ಓಟು ಬಂದಿಲ್ಲ ಅಂತ ನನಗನ್ಸುತ್ತೆ. ಬಟ್ ಅದೇ ನನ್ನ ಪ್ರಕಾರ ಅವ್ರು ಡಿಸರ್ವಿಂಗ್ ಇದ್ದರು ಇನ್ನೂ ಒಂದು ಸ್ವಲ್ಪ ದಿನ. ಆ್ಯಂಡ್ ಅವ್ರಿಗಿಂತ ಅನ್ಡಿಸರ್ವಿಂಗ್ ಆಗಿರೋವಂಥವ್ರು ಮನೆಯಲ್ಲಿ ಇದ್ದಾರೆ. ಅವರು ಹೋಗ್ಬೋದಿತ್ತು ಬಟ್ ಏನೂ ಮಾಡಲಿಕ್ಕಾಗಲ್ಲ. ಬಿಗ್ ಬಾಸ್ ಆಟ ಅಂತ ಬಂದಾಗ ಎಲ್ಲ ಕಡೆಯಿಂದ ಕೂಡ ಇರಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ವೋಟಿಂಗ್ ಅಂತ ಬಂದಾಗ, ಹೊರಗಡೆಗೆ ಒಂದು ಸಪೋರ್ಟ್ ಅಂತ ಬಂದಾಗ ಅದು ಇರಬೇಕಾಗತ್ತೆ. ಮೇ ಬಿ ಅದು ಸೂರಜ್ಗೆ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲಪ್ಪ, ಏನೋ ಅಂತ ಅರ್ಥ ಆಗಲ್ಲ. ಸೂರಜ್ ಆ್ಯಂಡ್ ಸುಮಾರು ಅನ್ಡಿಸರ್ವಿಂಗ್, ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಸುಮಾರು ಜನ ಇದ್ದಾರೆ, ಮಾಳುವುದ್ರಾಗಿರ್ಬೋದು, ಧನುಷ್ ಏನು ಮಾಡ್ತಿರೋ ಗೊತ್ತಾಗ್ತಿಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ, ಸ್ಪಂದನ ಇದ್ದಾರೆ, ಈ ಥರದ ಸುಮಾರು ಜನ ಇದ್ದಾರೆ. ಬಟ್ ಅವರು ಯಾರು ಓಟ್ ಹಾಕ್ತಿದ್ದಾರೋ, ಏನು ಸಪೋರ್ಟ್ ಸಿಗ್ತಾ ಇದೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೂರಜ್ ಅಂತ ಬಂದಾಗ ಮನೆಯಲ್ಲಿ ಕೆಲಸ ಆದರೂ ಆಗಿರ್ಬೋದು, ಅಡುಗೆ ಕೆಲಸ ಆದರೂ ಆಗಿರ್ಬೋದು, ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಟ್ಲೀಸ್ಟ್ ಏನೋ ಒಂದು ಕೊಡ್ತಾರೆ, ಡ್ಯಾನ್ಸು ಅದು ಇದು ಅಂತ ರಾಶಿಕಾ ಜೊತೆಗಾದರೂ ಆಗಿರ್ಬೋದು, ಕೆಲವು ವಿಚಾರದಲ್ಲಿ. ಆ್ಯಂಡ್ ಸ್ಟ್ಯಾಂಡ್ ತೊಗೊಳ್ಳೋದಂಥದ್ದಾಗಿರ್ಬೋದು, ತುಂಬ ಚೆನ್ನಾಗಿ ಸ್ಟ್ಯಾಂಡ್ ತೊಗೊತಾರೆ. ಒಪಿನಿಯನ್ ಹೇಳಬೇಕಾದಾಗ ಹಾನೆಸ್ಟ್ ಆಗಿದ್ದಾರೆ. ಇದೆಲ್ಲ ಇರಬೇಕಾದ್ರೂ ಕೂಡ ಗೊತ್ತಿಲ್ಲ, ಶೋನಲ್ಲಿ ಮೇ ಬಿ ಕಾಂಟ್ರಿಬ್ಯೂಷನ್ ಇನ್ನೂ ಸ್ವಲ್ಪ ಜೋರಾಗಿರ್ಬೋದಾಗಿತ್ತು ಅಂತ ಮೇ ಬಿ ಅನಿಸುತ್ತೆ. ಆ್ಯಂಡ್ ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಅದು ಹೆಂಗೆ ಅವರು ಬಿಗ್ ಬಾಸ್ ಮನೆಯಿಂದ ಈ ವಾರ ಅವರು ಫಸ್ಟ್ ಹೋದರು. ಕೆಲವರು ಇವಾಗೇನು ಕೆಲವೊಂದು ಹೆಸರುಗಳು ಹೇಳಿದೆ. ಅವ್ರಿಗಿಂತ ಮುಂಚೆ ಅದು ಹೆಂಗೆ ಎಲಿಮಿನೇಟ್ ಆದರು ಅಂತ ನನಗಂತೂ ಅರ್ಥ ಆಗಲಿಲ್ಲ. ಆ್ಯಂಡ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಡಿಸಿಷನ್ ಅಂದರೆ ಡಿಸಿಷನ್ನು. ಶೋನಲ್ಲಿ ಸ್ವಲ್ಪ ಮಾಡಲೇಬೇಕಾಗುತ್ತೆ. ನಾವು ಹೊರಗಡೆ ಹೇಗಿದ್ದೀವಿ ಹಾಗಿರ್ತೀವಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಸೌಂಡ್ ಮಾಡಲೇಬೇಕಾಗುತ್ತೆ. ಧ್ರುವಂತ್ ನೋಡಿ, ಲಾಸ್ಟ್ ಒಂದು 2-3 ವೀಕ್ಸಿಂದನೇ ಹೋಗಬೇಕಾಗಿತ್ತು. ಬಟ್ ಅದು ಯಾವಾಗ 2-3 ವೀಕ್ಸಿಂದ ಅವ್ನು ಗೇಮ್ ಚೇಂಜ್ ಮಾಡ್ಕೊಂಡ, ಅವನಿಗೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೂ ಅಂತ ಒಂದು ಅವಕಾಶ ಸಿಕ್ಕಿದೆ. ಎಲ್ಲಿವರೆಗೂ ಕೂಡ ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ ಧ್ರುವಂತ್ಗೆ. ಆ್ಯಂಡ್ ಇಲ್ಲಿ ವೋಟಿಂಗ್ ಅಂತ ಬಂದಾಗ ಅದು ಯಾವ ಒಂದು ಆಧಾರದ ಮೇಲೆ ಯಾರ್ಯಾರನ್ನ ಉಳಿಸ್ಕೊತಿದಾರೋ ಅರ್ಥ ಆಗ್ತಿಲ್ಲ ನನಗೆ. ಅನಿಸ್ತಾ ಇದೆ, ವೋಟಿಂಗ್ ಒಂದು ಕಡೆಗಾದರೆ ಶೋನಲ್ಲಿ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅದು ಕೂಡ ಮುಖ್ಯ ಆಗುತ್ತೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ಧ್ರುವಂತ್ ಅಂತ ಬಂದಾಗ ಅವ್ನಿಗೆ ವೋಟ್ ಯಾರು ಮಾಡ್ತಾರೋ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಬಟ್ ಮೇ ಬಿ ಮಂಗಳೂರು ಸೈಡ್ ಏನಾದರೂ ಬರ್ತಿರ್ಬೋದಾ, ಯಾರಾದರೂ ಮಂಗಳೂರಲ್ಲಿದ್ದರೆ. ಆ ಕಡೆ ಯಾವ ರೀತಿಯಲ್ಲಿ ಧ್ರುವಂತ್ ಬಗ್ಗೆ ಟಾಕ್ ಇದೆ ಅಂತ ನೀವೇ ಹೇಳ್ಬೇಕು ಇವಾಗ. ಓಕೆ, ನನಗಂತೂ ಗೊತ್ತಿಲ್ಲ. ಬಟ್ ಧ್ರುವಂತ್ ಕಂಟಿನ್ಯೂ ಆಗ್ತಿದ್ದಾನೆ. ಆ್ಯಂಡ್ ಓಕೆ, ಧ್ರುವಂತ್ ಇರೋದು ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಪ್ರಕಾರ ಸೂರಜ್ ಇನ್ನೊಂದು ಚೂರು ಆಟ ಮೀನ್ಸ್ ಇನ್ನೊಂದು 2 ವಾರ, ಇನ್ನೇನು ಇರೋದೇ 3 ವಾರ ಅಂತ ಅನಿಸುತ್ತೆ. ನೆಕ್ಸ್ಟ್ ವೀಕ್ ಆದರೂ ಹೋಗ್ಬೋದಾಗಿತ್ತು. ಯಾರ್ಯಾರು ಅನ್ಡಿಸರ್ವಿಂಗ್ ಇದ್ದಾರೆ ಅವ್ರು ಹೋದ್ಮೇಲೆ ಅಂತ ನನಗನ್ಸುತ್ತೆ. ಒಟ್ಟಲ್ಲಿ ಸೂರಜ್ ಅಂತೂ ಬಿಗ್ ಬಾಸ್ ಮನೆಯಿಂದ ಈ ಒಂದು ಎಪಿಸೋಡಲ್ಲಿ ಔಟ್ ಆಗಿದ್ದಾರೆ. ಆ್ಯಂಡ್ ಇನ್ನೊಂದು ಎಲಿಮಿನೇಷನ್ ನಾಳೆ ಎಪಿಸೋಡಲ್ಲಿ ಇರುತ್ತೆ. ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೋಡಿದರೆ ನೀವು ಇವತ್ತಿನ ಎಪಿಸೋಡ್ ಶುರುವಾಗಿರುವಂಥದ್ದು ಕ್ಯಾಪ್ಟನ್ಸಿ ಒಂದು ಆಯ್ಕೆ ಒಂದು ಪ್ರಕ್ರಿಯೆಯಿಂದನೇ. ಅಲ್ಲಿ ನೋಡಿದ್ದೀರಾ. ನಮ್ಮ ಅತಿ ಹೆಚ್ಚು ಮತಗಳಿಂದ ಅಲ್ಲಿ ಆಯ್ಕೆ ಆಗಿರುವಂಥದ್ದು ಅಶ್ವಿನಿ ಆ್ಯಂಡ್ ನಮ್ಮ ಗಿಲ್ಲಿಯವರು. ಮ್ಯಾಕ್ಸಿಮಮ್ ಇದ್ದಂಥದ್ದು ಅವ್ರು ಇಬ್ಬರಿಗೇನೆ. ಇಬ್ಬರ ಮಧ್ಯೆ ಒಂದು ಟಾಸ್ಕ್ ಕೊಡ್ತಾರೆ. ಅದು ಮೀನ್ಸ್ ನಾನು ಅಂದ್ಕೊಂಡಿದ್ದೆ, ಆ್ಯಂಡ್ ಎಲ್ಲರೂ ಕೂಡ ಅಂದ್ಕೊಂಡಿರುವಂಥದ್ದು ಏನು ಅಂತ, ಡೈರೆಕ್ಟಾಗಿ ಇನ್ನೇನು ಜಾಸ್ತಿ ಬಂದಿರುವಂಥದ್ದು ವೋಟ್ಸು 6 ಮತಗಳು ಅವರಿಗೆ ಬಂದಿರುವಂಥದ್ದು. ಗಿಲ್ಲಿಗೆ ಡೈರೆಕ್ಟಾಗಿ ಮಾಡ್ತಾರೆ ಅಂದ್ಕೊಂಡಿದ್ವಿ. ಆ್ಯಂಡ್ ಮೇ ಬಿ ಗಿಲ್ಲಿ ಆ್ಯಂಡ್ ಇರೋವಂಥ ಸ್ಪರ್ಧಿಗಳೆಲ್ಲರೂ ಕೂಡ ಅದೇ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ. ಅಂದರೆ ಇನ್ನೇನು ಗಿಲ್ಲಿ ಡೈರೆಕ್ಟ್ ಕ್ಯಾಪ್ಟನ್ ಅಂತ. ಬಿಗ್ ಬಾಸ್ ಅವರು ಅನೌನ್ಸ್ ಮಾಡೋ ಟೈಮಲ್ಲೂ ಕೂಡ ಅಷ್ಟೇ, ಅತಿ ಹೆಚ್ಚು ಮತಗಳಿಂದ ಸೂಚಿಸಲ್ಪಟ್ಟಿರುವ ಗಿಲ್ಲಿ ಅಂತ ಅಂದಿದ ತಕ್ಷಣ ಫುಲ್ ಗಿಲ್ಲಿ ಎದ್ಬಿಟ್ಟ. ಅಂದರೆ ನಮಸ್ಕಾರ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ. ಅವಾಗ ಹಾಗೂ ಅಂತ ಅಂದ ತಕ್ಷಣ ಗಿಲ್ಲಿ ಫುಲ್ ಸೈಲೆಂಟ್ ಆಗ್ಬಿಟ್ಟ. ಅವಾಗ ಹಾಗೂ ಅಶ್ವಿನಿ ಅಂತ ಹೇಳ್ತಾರಲ್ವ, ಅಲ್ಲಿಗೆ ಫುಲ್ ಗಿಲ್ಲಿ ಶಾಕ್ ಅದ. ಅಲ್ಲ, ಬಿಗ್ ಬಾಸ್ ಅವ್ರು ನನಗೆ ಡಚ ಕೊಟ್ಬಿಟ್ರಲ್ಲ ಅನ್ನೋ ರೀತಿಯಲ್ಲಿ ಅವನಿಗೆ ಶಾಕ್ ಆಯಿತು. ಅಂದರೆ ಮ್ಯಾಕ್ಸಿಮಮ್ ಬಂದಿತ್ತಲ್ವ, ಇನ್ನೇ ನಾನೇ ಕ್ಯಾಪ್ಟನ್ ಅಂತ ಅನ್ಕೊಂಡಿದ್ದೆ ಅವನು. ಬಟ್ ಇನ್ನು ಯಾಕೆ ಡೈರೆಕ್ಟಾಗಿ ಹಾಗೆ ಮಾಡೋಣ, ಒಂದು ಟಾಸ್ಕ್ ಕೊಡೋಣ ಅನ್ನೋ ರೀತಿಯಲ್ಲಿ ಅಗೇನ್ ಅಲ್ಲಿ ಗಿಲ್ಲಿ ಆ್ಯಂಡ್ ಅಶ್ವಿನಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಆ್ಯಂಡ್ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಆ ನಿರ್ಧಾರ ಬಿಗ್ ಬಾಸ್ ಅವ್ರು ತೊಗೊಂಡಿದ್ದಾದಮೇಲೆ. ಆ್ಯಂಡ್ ಟಾಸ್ಕಲ್ಲೂ ಕೂಡ ಅಷ್ಟೇ. ಅಲ್ಲಿ ಇಬ್ಬರು ಕಡೆಯೂ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಅಶ್ವಿನಿ ಅದು ಬಲೂನ್ನ ಮೇಲ್ಗಡೆಗೆ ಹಾಕಲಿಲ್ಲ, ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ಫೌಲ್ಗಳು ಮಾಡಿದ್ರು ಅಶ್ವಿನಿ ಅವರು. ಕಂಪೇರೇಟಿವ್ಲಿ ಗಿಲ್ಲಿ ಅಂತ ಬಂದಾಗ ಇಬ್ಬರು ಕೂಡ ಒಂದು 2 ಸಾರಿ ಬಾಲ್ನ ಫೌಲ್ ಮಾಡಿದ್ದಕ್ಕೆ ಫುಲ್ ಇದನ್ನೆಲ್ಲ ಚೆಲ್ಲಿದ್ರು. ಅದಾದಮೇಲೆ ಕೊನೆಯಲ್ಲಿ ಅಲ್ಲಿ ಗಿಲ್ಲಿ ವಿನ್ ಆಗ್ತಾನೆ. ಆ್ಯಂಡ್ ಗೊತ್ತಿದೆ ನಿಮ್ಗೆ ಏನೇನಾಯಿತು ಆಮೇಲೆ ಅಂತ. ಫುಲ್ ಖಡಕ್ ಆಗಿ ಒಂದು ಎಂಟ್ರಿ ಕೂಡ ಕೊಡ್ತಾರೆ. ಅಶ್ವಿನಿ ಅವ್ರು ತಿಲ್ಕ ಬೇರೆ ಇಡ್ತಾರೆ ಅವನಿಗೆ.
ಆ್ಯಂಡ್ ಖಡಕ್ಕಾಗಿರೋ ಎಂಟ್ರಿಯನ್ನು ಕೊಡ್ತಾನೆ ಒಂದು ಒಳ್ಳೆ ಪೋಸಲ್ಲಿ ಹಾಕ್ಕೊಂಡು. ಬಟ್ ಮೈಕೆ ಮರ್ತಿರ್ತಾನೆ. ಬಟ್ ಮಾತಾಡಿರಲಿಲ್ಲ, ಅದೊಂದು ಮೆಚ್ಚಬೇಕಾಗಿರುವಂಥದ್ದು. ಮಾತೇನು ಆಡಿರಲಿಲ್ಲ. ಸೊ ಸಖತ್ತಾಗಿರೋ ಎಂಟ್ರಿ ಇತ್ತು. ಆ್ಯಂಡ್ ಒಳಗಡೆಗೆ ಎಲ್ಲ ಎಂಟ್ರಿ ಕೊಡ್ತಾನೆ, ಪೋಸ್ ಎಲ್ಲ ಕೊಡ್ತಾನೆ. ಅದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಅದಾದಮೇಲೆ ಬಿಂಗೋದೊಂದು ಪ್ರಮೋಷನ್ ಟಾಸ್ಕ್ ಮೀನ್ಸ್ ಆ್ಯಕ್ಟಿವಿಟಿ ಬರುತ್ತೆ. ಆ್ಯಂಡ್ ಅದೊಂದು ಲಕ್ಸುರಿ ಇರುತ್ತಲ್ಲ, ಸೊ ಅದ್ರದ್ದೊಂದು ಚಟುವಟಿಕೆ ನಡೆಯುತ್ತೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ಡಬಲ್ ಎವಿಕ್ಷನ್ ಅಂತ ಒಂದು ಅನೌನ್ಸ್ಮೆಂಟ್ ಬರುತ್ತೆ ನಮ್ಮ ಬಿಗ್ ಬಾಸ್ ಕಡೆಯಿಂದ. ಸೊ ಆ್ಯಂಡ್ ಅದಾದಮೇಲೆ ಅಲ್ಲಿ ಭಾಗ್ಯಲಕ್ಷ್ಮಿ ಟೀಮಿಂದ ಅಲ್ಲಿ ಅಗೇನ್ ಸುಷ್ಮಾ ಆ್ಯಂಡ್ ಇನ್ನು ತಾಂಡವ್ ಅಂತ ಕ್ಯಾರೆಕ್ಟರ್ ಇದೆಯಲ್ಲ, ಸೊ ಅವರಿಬ್ಬರು ಬರ್ತಾರೆ. ಆ್ಯಂಡ್ ಅವರಿಬ್ಬರು ಬಂದಮೇಲೆ ಕೆಲವೊಂದು ಎಂಟರ್ಟೈನ್ಮೆಂಟ್ ರೀತಿ ಒಂದು ಸ್ಕಿಟ್ಗಳಾದರೂ ಮಾಡಿಸ್ತಾರೆ. ಆ್ಯಂಡ್ ರಕ್ಷಿತಾ ಆ್ಯಂಡ್ ರಘು ಅವ್ರದ್ದು ಆ್ಯಂಡ್ ಸುಷ್ಮಾ ರಘು ಅವರು ತುಂಬ ಚೆನ್ನಾಗಿತ್ತು, ರಘು ಆ್ಯಂಡ್ ಸುಷ್ಮಾ ಮಾಡಿರೋವಂಥದ್ದು. ಅದಾದಮೇಲೆ ಮಾಳು ಆ್ಯಂಡ್ ರಕ್ಷಿತಾ ಒಂದು ಡ್ಯಾನ್ಸು, ಒಂದು ಸಾಂಗು ಅವ್ರದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಅಲ್ಲೊಂದು ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಮೀನ್ಸ್ ಅದೇ ಕಪ್ಪಲ್ಲಿ ಬಿಸಿನೀರು ಹಾಕಿ ಅದೇನು ಕಲರ್ ಚೇಂಜ್ ಆಗುತ್ತಲ್ಲ, ಮೀನ್ಸ್ ಅದೇ ಡೇಂಜರ್ ಅಂತ ಬರುತ್ತೆ ಅಥವಾ ಸೇಫ್ ಅಂತ ಬರುತ್ತೆ. ಸೊ ಆ ಒಂದು ರೌಂಡಲ್ಲಿ ಅಲ್ಲಿ ಸೇಫ್ ಆಗಿರುವಂಥದ್ದು ನಮ್ಮ ಗಿಲ್ಲಿ ಸೇಫ್ ಆಗ್ತಾನೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ನಮ್ಮ KD ಟೀಮ್ ಬರುತ್ತೆ, ನಮ್ಮ ರೇಷ್ಮಾ ಆ್ಯಂಡ್ ಪ್ರೇಮ್ ಸರ್ ಅವರು. ಸೊ ಅವ್ರು ಬಂದು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ಡ್ಯಾನ್ಸು ಅದು ಇದು ಆಗ್ತಾರೆ. ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಯಾವುದೋ ಒಂದು ಸಾಂಗ್ ಬೇರೆ ರಿಲೀಸ್ ಮಾಡಿದ್ರಂತ ಅನಿಸುತ್ತೆ, ಬ್ರದರ್ದು ಬಗ್ಗೆ ಇರೋವಂಥದ್ದು ಸಾಂಗು. ಆ್ಯಂಡ್ ಅಲ್ಲಿ ಅದಾದಮೇಲೆ ಅಶ್ವಿನಿ ಆ್ಯಂಡ್ ರಘು ಸಖತ್ತಾಗಿರೋವಂಥ ಒಂದು ಅದೊಂದು ಡ್ಯಾನ್ಸ್ ಮಾಡಿದ್ರು ಆ ಕಳ್ಳಿಗಳು ಸಾಂಗ್ಗೆ, ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ರಕ್ಷಿತಾ ಆ್ಯಂಡ್ ಸೂರಜ್, ಧನು ಆ್ಯಂಡ್ ರಾಶಿ ಎಕ್ಸ್ಕ್ಯೂಸ್ ಮೀ ಸಾಂಗಿಗೆ ಅವರು ಎರಡು ಜೋಡಿಗಳು ತುಂಬ ಚೆನ್ನಾಗಿ ಮಾಡಿದ್ರು ಇಬ್ಬರು ಕೂಡ. ಆ್ಯಂಡ್ ಅದಾದಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ಕಾವ್ಯ, ಧ್ರುವಂತ್ ಆ್ಯಂಡ್ ಸ್ಪಂದನ ಸಟ್ಟಾಗಲ್ಲ ಹೋಗಿ ಕಣವಂಥ KD ಸಾಂಗಿಗೆ ಅವರಿಬ್ಬರದು ಕೂಡ ಒಂದು ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಯಾರೋ ನಮ್ಮ ಪ್ರೇಮ್ ಅವರು ಒಂದು ಅಶ್ವಿನಿ ಅವ್ರನ್ನ ಸೇಫ್ ಮಾಡ್ತಾರೆ. ಇದಾದ್ಮೇಲೆ ಅಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಇನ್ನೊಂದು ನಡೆಯುತ್ತೆ, ಅದೇ ಬೋರ್ಡ್ ಮೇಲೆ ಒಂದು ಬಣ್ಣ ಬಡಿಯುವಂಥದ್ದು. ಸೊ ಆ ಒಂದು ಇದರಲ್ಲಿ ರಘು ಅವರು ಸೇಫ್ ಆಗ್ತಾರೆ, ಇನ್ನು ಉಳಿದಂಥವ್ರು ಇನ್ನೂ ಡೇಂಜರ್ ಝೋನಲ್ಲೇ ಇರ್ತಾರೆ. ಆ್ಯಂಡ್ ಅದಾದ್ಮೇಲೆ ಅಲ್ಲಿ ಕಾವ್ಯ ಆ್ಯಂಡ್ ಅವರ ಕಾವ್ಯ ಮತ್ತೆ ಆ್ಯಂಡ್ ಇದಾದ್ಮೇಲೆ ಕಾವ್ಯ ಅವರ ಅಪ್ಪ ಮತ್ತು ಅವರ ಅಮ್ಮ ತಿರ್ಗಾ ಎಂಟ್ರಿ ಕೊಡ್ತಾರೆ. ಸೊ ಆಲ್ರೆಡಿ ಗೊತ್ತಿದೆ ನಿಮಗೆ ಏನೇನಾಯಿತು ಅವ್ರ ತಮ್ಮ ಬಂದಾಗೆಲ್ಲ ಅಂತ. ಸೊ ಅದನ್ನು ಬಿಗ್ ಬಾಸ್ ಸರ್ ಮತ್ತೆ ಅವ್ರನ್ನ ಫ್ಯಾಮಿಲಿ ಅವ್ರನ್ನ ಒಳಗಡೆ ಕರ್ಕೊಂಡ್ಬರ್ತಾರೆ. ಬಿಕಾಸ್ ಅದೇ ಅತಿಥಿಗಳು ಮನನೊಂದು ಹೊರಗಡೆ ಹೋಗಿರುವಂಥದ್ದು ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಇಲ್ಲ. ಸೊ ಬಟ್ ನಿಯಮಗಳು ಅದು ಶಿಕ್ಷೆ ಅಂತ ಬಂದಾಗ ಅದು ಬೇರೆ ಇರುತ್ತೆ. ಬಟ್ ಅತಿಥಿಗಳು ಯಾವತ್ತೂ ಆ ಥರ ಹೋಗದೇ ಇರೋ ಕಾರಣಕ್ಕೆ ಅಗೇನ್ ಅವ್ರನ್ನ ಮತ್ತೆ ತಿರ್ಗಾ ಒಳಗಡೆ ಕರ್ಕೊಂಡು ಬರ್ತಾರೆ. ಆ್ಯಂಡ್ ಕರ್ಕೊಂಡು ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತಿದ್ದು ಅಲ್ಲಿ ಮಾತುಕತೆ ಆಡಿ ಆ್ಯಂಡ್ ಜೊತೆಗೆ ಅಲ್ಲಿ ಗಿಲ್ಲಿಗೆ ಗಿಫ್ಟ್ ಬೇರೆ ಕೊಡ್ತಾರೆ, ಅದು ಬ್ರಾಸ್ಲೆಟು, ಮೇ ಬಿ ಅದು ಸಿಲ್ವರ್ದಂತ ಅನಿಸುತ್ತೆ. ಸೊ ಗಿಲ್ಲಿ ಅದೇ ಅವನ್ನ ಯಾವಾಗಲೂ ರಘು ಅವ್ರದ್ದು ಕಿತ್ಕೊಂಡು ಹಾಕೊತ ಇರ್ತಾನಲ್ಲ, ಸೊ ಆ ಒಂದು ಕಾರಣಕ್ಕೆ ಸೊ ಇರಲಿ ಅಂತ ಗಿಲ್ಲಿಗೆ ಒಂದು ತೊಗೊಂಡು ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಇದು ಯಾಕೋ ಒಂದು ರೀತಿಯಲ್ಲಿ ಸೆಟ್ ಆಗೋ ರೇಂಜಿಗೆ ತೊಗೊಂಡು ಹೋಗ್ತಿದ್ದಾರೆ ಗಿಲ್ಲಿ ಕಾವ್ಯ ಅಂತ, ಗೊತ್ತಿಲ್ಲ ಅದೇನು ಅಂತ. ಇದು ಜಾಸ್ತಿ ಒಲವು ತೋರಿಸ್ತಿರೋವಂಥದ್ದು ಕಾವ್ಯ ಕಡೆಯಿಂದನೇ ಅಂತ ಅನಿಸುತ್ತೆ, ಯಾವ ಒಂದು ಇದಕ್ಕೋ ಗೊತ್ತಿಲ್ಲ ನನಗೆ. ಬಟ್ ಅದು ಒಳ್ಳೆ ಉದ್ದೇಶನೇ ಇರಲಿ ಅಂತ ಅನ್ಕೊತೀನಿ. ಗಿಲ್ಲಿ ಎಲ್ಲ ಫುಲ್ ಖುಷಿಯಾಗಿದ್ದ. ಆ್ಯಂಡ್ ಅದಾದಮೇಲೆ ಅವರು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಸೊ ಅಗೇನ್ ಅವರು ಕೂಡ ಅಲ್ಲೇ ಬೇಗನೆ ಹೊರಟೋಗ್ತಾರೆ, ಕಾವ್ಯ ಅವರ ಫ್ಯಾಮಿಲಿ, ಅವರಪ್ಪ ಆ್ಯಂಡ್ ಅವರ ಅಮ್ಮ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದಮೇಲೆ ರಾತ್ರಿನಲ್ಲಿ ಅಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಅಂದರೆ ಬೆಳಗಿನ ಒಂದು ಮುಂಜಾನೆ ಹೊತ್ತಿಗೆ ವೇಕಪ್ ಟೈಮಲ್ಲಿ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಇರುತ್ತೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅದರಲ್ಲಿ ಗೊತ್ತಿದೆ ನಿಮಗೆ ಆಲ್ರೆಡಿ ಅಲ್ಲಿ 4 ಜನರನ್ನ ತೊಗೊಂಡೋಗಿ ನಿಲ್ಲಿಸ್ತಾರೆ. ಒಂದು ರಾಶಿಕಾ, ಸ್ಪಂದನ ಆ್ಯಂಡ್ ಧ್ರುವಂತ್, ಸೂರಜ್. ಆ್ಯಂಡ್ ಆ 4 ಜನರಲ್ಲಿ ಒಬ್ಬರು ಮೇ ಬಿ ಎಲಿಮಿನೇಷನ್ ಆಗ್ತಾರೆ ಅಂತ ಮುಂಚೆನೇ ಆಲ್ರೆಡಿ ಸೂಚಿಸಿದ್ರು ಬಿಗ್ ಬಾಸ್ ಅವರು. ಅದೇನು ಸರ್ಕಲಲ್ಲಿ ತಿರುಗ್ತಾ ಇತ್ತು. ಸೊ ಅದರಲ್ಲಿ ಫಸ್ಟಿಗೆ ಧ್ರುವಂತ್ ಅವ್ರನ್ನ ಫಸ್ಟಿಗೆ ಅಲ್ಲಿ ಮೀನ್ಸ್ ಅದನ್ನು ಕೆಳಗಡೆ ಇಳಿಸ್ತಾರೆ. ಆ್ಯಂಡ್ ಅದಾದಮೇಲೆ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ. ಸೊ ಅಗೇನ್ ಅಲ್ಲಿ ನಮ್ಮ ಯಾರು ಸೂರಜ್ ಅವ್ರನ್ನ ಎಲಿಮಿನೇಟ್ ಆಗ್ತಾರೆ, ಬಜಾರ್ ಆಗುತ್ತೆ. ಆ್ಯಂಡ್ ಬಜಾರ್ ಆದಮೇಲೆ ಇನ್ನೇನು ಕನ್ಫರ್ಮ್ ಆಗುತ್ತೆ ಸೂರಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಬೆಳಿಗ್ಗೆ ಪ್ರೋಮೋ ಖಂಡಿತವಾಗ್ಲೂ ಅದು ಮಿಸ್ಲೀಡ್ ಆಗಿತ್ತು. ಈ ಥರ ಪ್ರೋಮೋಗಳು ಎದಕ್ಕಾದ್ರೂ ಹಾಕ್ತಾರಪ್ಪ. ಸೊ ಪ್ರೋಮೋಗಳು ಹಾಕೋದೇ ವೇಸ್ಟ್ ಅಂತ ಅನಿಸುತ್ತೆ. ಇನ್ನೇನು ಸುಮ್ಮನೆ ಅನ್ನೆಸೆಸರಿ ಹೈಪ್ ಕ್ರಿಯೇಟ್ ಮಾಡ್ತೀರಾ. ಪ್ರೋಮೋಗಳು ಹಾಕೋದೇನಕ್ಕೆ, ಹೈಪ್ ಕ್ರಿಯೇಟ್ ಆಗಲಿ ಅಂತ. ನೀವು ಈ ರೀತಿಯಲ್ಲಿ ಮಿಸ್ಲೀಡ್ ಆಗಿರೋಂಥ ಪ್ರೋಮೋಗಳನ್ನ ಹಾಕ್ಬಿಟ್ಟು ಸೊ ಹೈಪ್ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ಇನ್ನು ಮುಂದೆ ಯಾವ ನನ್ನ ಮಗ ನಿಮ್ಮನ್ನೆಲ್ಲ ಸೀರಿಯಸ್ ಆಗಿ ತಗೊಂತಾನೆ. ನಿಮಗೆ ಥರ್ಡ್ ಕ್ಲಾಸ್ ಪ್ರೋಮೋ ಅಂತ ನನಗನ್ಸುತ್ತೆ. ಓಕೆ, ನೀವು ಏನೋ ಬೇರೆ ರೀತಿಯಲ್ಲಿ ಬೇಕಾದ್ರೆ ಪ್ರೋಮೋಗಳನ್ನ ಕೊಡಿ, ಮಿಸ್ಲೀಡ್ ಮಾಡೋವಂಥದ್ದು ರಾಂಗ್ ಆಗಿರುವಂಥ ಪ್ರೋಮೋಗಳನ್ನ ಕೊಡಬಾರ್ದು. ಸೊ ಅನ್ನೆಸೆಸರಿ ಮಿಸ್ಲೀಡ್ ಮಾಡಿರೋಂಥ ಹೈಪ್ಗಳು ಏನಕ್ಕೆ ಬೇಕು ನಿಮಗೆ? ಒಂದು ಶೋ ಆಗಿ ಈ ಥರದ ಕಿತ್ತೋಗಿರೋ ಒಂದು ಪ್ರೋಮೋ ಬಿಡ್ತೀರಾ ಅಂತಂದರೆ ಅದು ಪ್ರೋಮೋಗೋಸ್ಕರನೇ ಈ ಥರ ಮಾಡಿರೋದು ಅಂತ ನನಗನ್ಸುತ್ತೆ. ನನಗೇನೋ ಸರಿ ಅಂತ ಅನಿಸಿಲ್ಲ ಆ ಥರ ಪ್ರೋಮೋ ಮೀನ್ಸ್ ಅದು ಅಪ್ಲೋಡ್ ಮಾಡಿರೋವಂಥದ್ದು. ಓಕೆ, ಸೊ ನಿಮಗೇನು ಅನಿಸುತ್ತೆ ಸೂರಜ್ ಹೋಗಿರೋಂಥದ್ದು ಆ್ಯಂಡ್ ಸೊ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸೊ ಇವಾಗ ಸೂರಜ್ ಹೋಗಿದ್ದಾರೆ, ಇನ್ನೊಂದು ಅಪ್ಡೇಟ್ ಇರುವಂಥದ್ದು ಸ್ಪಂದನ ಆಲ್ಮೋಸ್ಟ್ ಔಟು ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.